ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದು ಸೋಮವಾರ ಬೆಳಗಿನ ವ್ಲಾಗ್. ಇದು ಕಡೆ ಕಾರ್ತಿಕ ಸೋಮವಾರ ಆದ್ದರಿಂದ ಬೆಳಿಗ್ಗೆ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲಿನೂ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ದೇವ್ರ ಪೂಜೆನೂ ಸಹ ಮಾಡಿಕೊಂಡೆ. ಸಿಂಪಲ್ಲಾಗಿ ದೇವ್ರ ಪೂಜೆನೂ ಸಹ ಮಾಡಿಕೊಂಡೆ. ಇದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಮಾಡಾದ್ಮೇಲೆ ಪೂಜೆ ಮಾಡ್ಕೊಳ್ಳೋದು ನಾನು. ಪೂಜೆ ಎಲ್ಲ ಆಯಿತು, ಮನೆಯೆಲ್ಲ ಕೆಲಸ ಎಲ್ಲ ಆದಮೇಲೆ ದೇವಸ್ಥಾನ ಹತ್ರ ಕಡೆ ಕಾರ್ತಿಕ ಸೋಮವಾರ ಅಂತ ದೀಪೋತ್ಸವ ಇತ್ತು. ಅದರಿಂದ ದೇವಸ್ಥಾನ ಬಾಗಿಲಲ್ಲಿ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಈ ರೀತಿ ದೀಪದ ರಂಗೋಲಿಯನ್ನು ಬಿಡ್ತಾಯಿದ್ದೆ. ಕಾರ್ತಿಕ ಆಗಿರೋದ್ರಿಂದ ದೀಪದ ರಂಗೋಲಿನೇ ಹಾಕೊಳ್ಳೋಣ ಅಂತ ದೀಪದ ರಂಗೋಲಿನೇ ಹಾಕೋತಾ ಇದ್ದೀನಿ. ಕಲರ್ ಹಚ್ಚೋದೇ ಒಂದು ಕಷ್ಟ, ಬಿಡೋದೇನೋ ಈಸಿಯಾಗಿ ಬಿಡ್ಬೋದು. ಕಲರ್ ಹಚ್ಚೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದರಲ್ಲೂ ಒಬ್ಬಳೇ ರಂಗೋಲಿ ಬಿಟ್ಟೆ. ಕಡೆಗೂ ನಿಧಾನಕ್ಕೆ ಕಲರ್ ಹಚ್ಕೊಂಡೆ. ನೋಡಿ, ಈ ರೀತಿ ಕಲರ್ ಹಾಕ್ಕೊಂಡಿದ್ದೀನಿ. ಮತ್ತು ಕಲರ್ ಹಾಕ್ಕೊಂಡು ಇದಕ್ಕೆ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ರಂಗೋಲಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಚಿಕ್ಕ ದೇವಸ್ಥಾನ ಇದು, ನಮ್ಮ ಮನೆ ದೇವರು ಕಬ್ಬಾಳಮ್ಮ, ಆ ದೇವಸ್ಥಾನ ಇದು. ಸೊ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಕಡೆ ಕಾರ್ತಿಕದಲ್ಲಿ ಅನ್ನದಾಸೋಹ ಮಾಡ್ತಾರೆ. ಅದ್ರದ್ದು ಒಂದು ಪುಟ್ಟ ವಿಡಿಯೋ, ದೀಪೋತ್ಸವದೊಂದು ಪುಟ್ಟ ವಿಡಿಯೋ. ಸೊ ಇದು ಮಧ್ಯಾಹ್ನ ಟೈಮಲ್ಲಿ ನಾವು ರೆಡಿ ಮಾಡ್ಕೋತಿರೋದು. ದೀಪೋತ್ಸವಕ್ಕೆ ಮೊದಲು ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ ದೇವಸ್ಥಾನ ಎಲ್ಲ. ದೀಪದ್ದು ಬಾರ್ಡ್ರು ಸಹ ಹಾಕ್ಕೊಂಡಿದ್ದೀನಿ. ನೈಟ್ ಹೊತ್ತು ಇಲ್ಲೆಲ್ಲ ದೀಪ ಹಚ್ತೀವಿ, ರಂಗೋಲಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ದೀಪ ಹಚ್ಚಿದ್ರೆ. ಮಧ್ಯಾಹ್ನ ಟೈಮಲ್ಲೇ ಹಾಕೋತಿದ್ದೆ ರಂಗೋಲಿ ನಾನು. ನಮ್ಮ ಮನೆ ಪಕ್ಕದಲ್ಲೇ ಇದು ದೇವಸ್ಥಾನ ಇದು. ಎಲ್ಲ ಅದಕ್ಕೆ ಡಿಸೈನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲೊಂದು ಬಣ್ಣ ಹಾಕೋಬೇಕು. ಸೊ ಇವಾಗ ರಂಗೋಲಿಗೆಲ್ಲ ಬಣ್ಣ ಆಗಿದೆ. ಬಾರ್ಡ್ರಿಗೂ ಸಹ ಹಾಕ್ಕೋತೀನಿ. ಮತ್ತು ಸುತ್ತ ಬಾರ್ಡ್ರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ದೊಡ್ಡ ರಂಗೋಲಿಗಳು ಅಷ್ಟು ಲುಕ್ ಕಾಣೋದಿಲ್ಲ. ಈ ರೀತಿ ಪುಟ್ಟ ಪುಟ್ಟ ರಂಗೋಲಿಗಳು ತುಂಬ ನೀಟಾಗಿ ಕಾಣುತ್ತೆ ಕಲರ್ ಹಾಕ್ಕೊಂಡ್ರೆ. ಮಧ್ಯೆ ಒಂದು ಬ್ಲೂ ಕಲರ್ ಒಂದು ಹಾಕ್ಕೋಬೇಕು, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಲಾಸ್ಟ್ ಇವಾಗ ಈ ರೀತಿ ಕಲರೆಲ್ಲ ಹಾಕ್ಕೊಂಡಿದ್ದೀನಿ. ಸೈಡಲ್ಲಿ ಬಾರ್ಡ್ರನ್ನು ಹಾಕ್ಕೊಂಡಿದ್ದೀನಿ. ಸೊ ದೇವಸ್ಥಾನದಲ್ಲಿ ದಾಸೋಹ ಇರೋದ್ರಿಂದ ಎಲ್ಲರೂ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ. ಇವರೇ ದೇವಸ್ಥಾನದ ಅರ್ಚಕರು. ಕುಂಬಳಕಾಯಿ ಎಲ್ಲ ಹಚ್ತಾ ಇದ್ದಾರೆ. ಅವರೆಕಾಳು ಸಾಂಬಾರಿಗೆ ಹೆಂಗಸರೆಲ್ಲ ಸೊಪ್ಪೆಲ್ಲ ಬಿಡ್ತಿದ್ದಾರೆ. ಇದು ಪುಟ್ಟ ದೇವಸ್ಥಾನ, ಕಬ್ಬಾಳಮ್ಮನ ದೇವಸ್ಥಾನ. ವಾರ ಒಪ್ಪತ್ತಲ್ಲೆಲ್ಲ ಪೂಜೆ ನಡೆಯುತ್ತೆ ಇಲ್ಲಿ. ಮಂಗಳವಾರ, ಶುಕ್ರವಾರ, ಭಾನುವಾರ, ತಾಯಿ ವಾರದ ಟೈಮಲ್ಲಿ ಅಮಾಸೆ ಹುಣ್ಣಿಮೆಲೆಲ್ಲನೂ ಪೂಜೆ ನಡೆಯುತ್ತೆ ಇಲ್ಲಿ. ರೆಡಿ ಮಾಡಿದ್ದಾರೆ, ಇನ್ನೂ ಪೂಜೆ ಮಾಡಿಲ್ಲ. ನೈಟ್ ಪೂಜೆ ಮಾಡೋದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಕಬ್ಬಾಳೆಲ್ಲ ಎಡ್ಗೊಂಡ ಇತ್ತಲ್ವ, ಅದರಿಂದ ತಲೆ ಮೇಲೆ ಕಳಸನೂ ಸಹ ಇಟ್ಟಿದ್ದಾರೆ. ತುಂಬ ಕಡೆಯಿಂದ ಇಲ್ಲಿಗೂ ಸಹ ಬರ್ತಾರೆ ಜನಗಳು ದೇವಸ್ಥಾನಕ್ಕೆ. ಯಾವತ್ತೂ ದೇವರನ್ನು ನಾನು ಈ ರೀತಿ ಹತ್ರದಿಂದ ವೀಡಿಯೋ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಕ್ಷಮಿಸಮ್ಮ ಅಂತ ಕೇಳ್ಕೊಂಡಿದ್ದೀನಿ ಹಂಗೂ. ನೆಕ್ಸ್ಟು ಪೂಜೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಪೂಜೆಗೆಲ್ಲ ಹಣ್ಣು ಕಾಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ದೀಪ ಹಚ್ಕೊಳ್ಳೋದಕ್ಕೆ ಕಡೆ ಕಾರ್ತಿಕ ಅಲ್ವಾ, ಸೋಮವಾರ ಆಗಿರೋದು ದೀಪ ಹಚ್ಕೊಳ್ಳೋದಕ್ಕೆ ಈ ಥರ ನಮ್ಮ ಮನೆ ಬಾಗಿಲಲ್ಲೂ ರಂಗೋಲಿ ಬಣ್ಣ ಎಲ್ಲ ಹಾಕ್ಕೊಂಡು ದೀಪ ಇಟ್ಕೊಂಡು ದೀಪ ಎಲ್ಲ ಹಚ್ಕೊಂಡಿದ್ದೀನಿ.
ಮತ್ತು ಇಲ್ಲಿ ದೇವಸ್ಥಾನ ಹತ್ರ ದೀಪೋತ್ಸವ ಇತ್ತು ಅಂತ ಹೇಳಿದ್ನಲ್ಲ. ಸೊ ಇಲ್ಲೆಲ್ಲ ದೀಪ ಇಟ್ಟಿದ್ರು, ಎಣ್ಣೆ ಬತ್ತಿ ಎಲ್ಲ ಹಾಕಿ. ಸೊ ಎಲ್ಲ ಊರವರೆಲ್ಲ ಸೇರ್ಕೊಂಡು ಇಲ್ಲಿ ದೀಪ ಹಚ್ಕೋತಾ ಇದ್ದೀವಿ. ಮಕ್ಕಳು ಕೂಡ ಹಚ್ತಿದ್ರು ದೀಪ. ದೇವಸ್ಥಾನ ಸುತ್ತಲೂ ಸಹ ದೀಪ ಹಚ್ತಿದ್ರು. ನಾನು, ನನ್ನ ಮಗ, ನಮ್ಮಿಬ್ಬರು ಮಕ್ಕಳು, 2 ಮಕ್ಕಳು ಕೂಡ ಹಚ್ಕೋತಾ ಇದ್ದಾರೆ ದೀಪ. ಅಕ್ಕಪಕ್ಕದ ಮನೆ ಮಕ್ಕಳುಗಳೆಲ್ಲನೂ ದೀಪ ಹಚ್ತಿದ್ದಾರೆ. ಮತ್ತು ಇಲ್ಲೊಂದು ದೊಡ್ಡದು ಎಳೆ ರಂಗೋಲಿ ಹಾಕ್ಕೊಂಡಿದ್ರು. ನೋಡಿ ಎಷ್ಟು ದೊಡ್ಡಕ್ಕೆ ಹಾಕಿದ್ದಾರೆ. ರಂಗೋಲಿ ಬಿಟ್ಟಿದ್ನಲ್ಲ ಮಧ್ಯಾಹ್ನನೇ, ಅದ್ರ ಸುತ್ತಲೂ ಹೆಂಗಸರೆಲ್ಲ ದೀಪ ಹಚ್ತಿದ್ದಾರೆ. ಮತ್ತು ಊಟಕ್ಕೆ ಅಂತ ಬೂಂದಿ ಪಾಯಸ, ಅನ್ನ, ಮುದ್ದೆ, ರಸಮ್ಮು ಮತ್ತು ಅವರೆಕಾಳಿನ ಸಾಂಬಾರು ಮಾಡಿದರು ಊಟಕ್ಕೆ. ಎಲ್ಲರಿಗೂ ಇಲ್ಲೇ ಊಟ, ಯಾರೂ ಅವತ್ತು ಅಡುಗೆ ಮಾಡಿಲ್ಲ. ಅದ್ರ ಜೊತೆಗೆ ಪಾಯಸನೂ ಸಹ ಮಾಡಿದರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.